ನಮ್ಮ ಮಗುನ ನಾವು ಬೇಬಿ ಸಿಟ್ಟಿಂಗ್ ಮಾಡ್ತಾ ಇದೀವಿ. ಬೇಬಿ ಸಿಟ್ಟಿಂಗ್. ಇವತ್ತು ನನ್ನ ಸೊಸೆ ನನಗೆ ಮಗು ಆದ್ರೆ ಹೆಂಗೆಲ್ಲ ಇರುತ್ತೆ ಅಂತ ತೋರಿಸ್ಕೊಡ್ತಾಳೇನೋ. 1-2-3 ವಿಸಿಲ್ ಚೆನ್ನಾಗಿ ಕೂಗಿದಾದ್ಮೇಲೆ ನೀನು ಪೊಂಗಲ್ ರೆಡಿ. ಫ್ಲಾಶ್ ಬ್ಯಾಕ್. ಏನ್ ಮಾಡೋಣ ಈಗ? ಕಿಚಡಿ ನಮ್ಮ ಮಗುಗೆ ಮಾಡಿ ಕಿಚಡಿ ತಿನ್ನಿಸ್ತೀನಿ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಏನಿದು? ಅಯ್ಯೋ ಅವರೆಲ್ಲ ಕಾಡ್ತಾಳೆ. ಏನ್ ಮಾಡ್ಬೇಕು ಅಂತಾನೆ ತೋಚ್ತಾಳೆ. ನೀನ್ ನೋಡ್ರ ಅಯ್ಯೋ ಪಾಪ. ಈ ತರ ಎಲ್ಲ ಇಷ್ಟ ಆಗಲ್ಲ ನಂಗೆ. ಸಿಕ್ಕಾಪಟ್ಟೆ ಮುಖಭಂಗ ಮತ್ತು ಮುಜುಗರ ಆಗ್ತಾ ಇದೆ. ಫೈನಲಿ ನಂದು 50K ಆಯ್ತು ಪಾಂಡೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗು ನಾವು ಬೆಳಗ್ಗೆನೇ ಶುರು ಮಾಡಿದ್ದೀವಿ. ಬೆಳಗ್ಗೆ ಅಂತಂದರೆ ಒಂದು 8:30-9 ಗಂಟೆ ಆಗ್ತಾ ಇದೆ. 8:30-9 ಗಂಟೆ ಆಗ್ತಾ ಇದೆ. ಸೊ ಇವತ್ತಿನ ವ್ಲಾಗಲ್ಲಿ ಒಬ್ಬರು ನಮ್ಮ ಮನೆಯ ತುಂಬ ಮುಖ್ಯವಾದ ವ್ಯಕ್ತಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವರು ಯಾರು ಅಂತ ಹೇಳ್ತೀನಿ, ಬನ್ನಿ ಇವರೇ. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. My name is Belaku. I am studying in grade 1. My pet name is Happy. ಪ್ರೀತಿ ಅಂದ್ರೆ ಅದೇ. ಕುಚ್ಚುಕು 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 ಕುಚ್ಚುಕು. ನನ್ನ ಸೊಸೆ ಬೆಳಕು ಪಾಪ ಇದ್ದಾಳೆ ನಮ್ಮ ಮನೆಯಲ್ಲಿ. ಹಾಯ್ ಹೇಳು ಎಲ್ಲರಿಗೂ. ನಾನು ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಹೋದ ಎಪಿಸೋಡು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೇಲಿ ಇರ್ತೀನಿ, ಹ್ಯಾಪಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ತುಂಬಾ ಖುಷಿ ಅನಿಸ್ತಾ ಇದೆ. ಇರೋದು ಅವ್ರ ಅಪ್ಪ ಅಮ್ಮನಿಗೆ ಏನೋ ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೆ ಇವತ್ತು ನಮ್ಮ ಮಗುನ ನಾವು ಬೇಬಿ ಸಿಟ್ಟಿಂಗ್ ಮಾಡ್ತಾ ಇದೀವಿ. ಬೇಬಿ ಸಿಟ್ಟಿಂಗ್ ವಿತ್ ಯಾರ ಜೊತೆ? ಮೋಸ ಮಾಡಲೆಂದೆ ನೀನು ಬಂದೆ. ನಾನು ಫಸ್ಟೇ ಸಾರಿ ಹೇಳ್ಬಿಟ್ಟಿದ್ದೀನಿ. ನಾನು ಊರಲ್ಲಿ ಇರಲಿಲ್ಲ, ದೇಶದಲ್ಲೇ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ. ಇನ್ನು ನನಗೆ ಇದಕ್ಕೆ ಸಂಬಂಧ ಇಲ್ಲ. ಈ ನನ್ನ ಮಕ್ಕಳಕ ನನಗಿನ್ ಸಂಬಂಧ ಇಲ್ಲ. ನೀವು ಏನಾನ ಮಾಡ್ಕೊಳ್ರಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಏನು ಇದು ಕತೆ? ನಮ್ಮಪ್ಪ ಎಲ್ಲ ಹೋಗಿ ಇವಳನ್ನ ಕರ್ಕೊಂಡ್ಬಂದ್ರು. ಬಂದು 1 ಅವರ್ ಏನೋ ಮಲಗಿದಾಳೆ ಅಂತೆ. ಎದ್ಬಿಟ್ಟು ಫೋನ್ ಮಾಡಿ ಅತ್ತೆ ಬನ್ನಿ ಅಂತ ಫುಲ್ ಫೋನ್ ಮೇಲೆ ಮಾಡಿ ಕರೆಸ್ಕೊಂಡ್ರು ನನ್ನ. ಅದಕ್ಕೆ ಎತ್ತಾಕೊಂಡ್ಬಂದ್ಬಿಟ್ಟೆ ಕೂಸ್ನ. ಏನು ಮಾಡೋಣ ಈಗ? ಕಿಚಡಿ. ಸೊ ಈಗ ನಮ್ಮ ಮಗುಗೆ ಕಿಚಡಿ ಮಾಡಿ ಕೊಟ್ಟು, ರೆಸಿಪಿ ಅಂತ ಏನು ಹೇಳೋದಿಲ್ಲ, ಜಸ್ಟ್ ನಮ್ಮ ಮಗುಗೆ ಮಾಡಿ ಕಿಚಡಿ ತಿನ್ನಿಸ್ತೀನಿ. ತಿನ್ನಿಸಿ ಆಮೇಲೆ ಸ್ನಾನ ಎಲ್ಲ ಮಾಡಿ ಆಮೇಲೆ ಏನು ಮಾಡೋಣ? ಇವತ್ತು ನೀನು ಏನು ಹೇಳ್ತು ಅದನ್ನೆಲ್ಲ ಮಾಡಿಸೋಣ ನಿನಗೆ. ಸರಿ ಆಯ್ತು. ಇವಾಗ ಫಸ್ಟು ಹಲ್ಲು ಉಜ್ಕೊಂಡ್ ಬಂದಿದ್ದೆ ತಾನೆ ನೀನು? ಅದು ಹಲ್ಲು ಉಜ್ಜಿಸ್ಬೇಕಾ? ಹಲ್ಲು ಉಜ್ಕೊಂಡ್ಬಿಟ್ಟಿದ್ದೆ. ಸುಸುಕಕ್ಕ ಮಾಡ್ಬಿಟ್ಟೆ. ಓಕೆ ನಡಿ ಇವಾಗ ಕಿಚಡಿ ಮಾಡುವ, ಆಯ್ತಾ? ಹಲೋ ಇವ್ರೆ, ಎಕ್ಸ್ಕ್ಯೂಸ್ ಮೀ. ಅವಳು ಬಂದಿರೋದೇ ನಿನ್ಗೋಸ್ಕರ, ಸುಮ್ಮನೆ ನನ್ನ ಹೆಸರು ಅಷ್ಟೇ. ನನ್ನ ಅಷ್ಟಕ್ಕೆ ನಾನು ಇರ್ತೀನಿ. ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಬಂದಿರೋದೇ ನಿನಗೋಸ್ಕರ ಅಲ್ವಮ್ಮ? ಹೌದು. ಯಾರಿಗೋಸ್ಕರಮ್ಮ ಬಂದಿರೋದು? ಹ್ಯಾಪಿಗೆ. ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್. ನಾನು ಬೇಡವಾ ನಿಂಗೆ? ನಿಂಗೋಸ್ಕರನೂ ಬಂದಿದ್ದೀನಿ. ಈಗ ನಾವು ದಾಲ್ ಕಿಚಡಿ ಮಾಡುವ ನಿನಗೆ. ಇದಕ್ಕೆ ಮಕ್ಕಳಿಗಾಗಿರೋದ್ರಿಂದ ನಾನು ಜಸ್ಟ್ ತುಪ್ಪ, ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ, ಅಕ್ಕಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಕೂಗಿಸ್ಬಿಟ್ಟು ಜಸ್ಟ್ ಒಗ್ಗರಣೆ ಹಾಕ್ಬಿಡ್ತೀನಿ ಅಷ್ಟೇ. ಅದು ಬಿಟ್ಟು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಹಾಕ್ತೀನಿ. ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಒಂದೇನೋ ಮಾಡ್ತೀನಿ. ಅಗ್ನಿದೇವನ್ಗೆ ಏನು ಹೇಳು? ಸ್ಟವ್ ಹಚ್ಚೋಕ್ಕಿಂತ ಮುಂಚೆ ಓಂ ಅಗ್ನಿದೇವಾಯ ನಮಃ
ಓಂ ಅಗ್ನಿ ದೇವಾಯ ನಮಃ. ನನ್ನ ಕಿಚಡಿ ಚೆನ್ನಾಗಾಗ್ಲಿ ಅಂತ ಬೇಡ್ಕೊ. ನನ್ನ ಕಿಚಡಿ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಂತೀನಿ. ಸುಸ್ಸು ಸುಸ್ಸು. ಬನ್ನಿ ಮೇಡಮ್, ಹೋಗೋಣ ಬನ್ನಿ. ಅಯ್ಯಯ್ಯ, ಎಷ್ಟೋ ದಿನ ಆಗೋಗಿತ್ತು ಈ ಥರ ಮಕ್ಕಳನ್ನೆಲ್ಲ ಪ್ಯಾಂಪರ್ ಮಾಡಿ ಎಂತ ಬೇಬಿ ಸಿಟ್ಟಿಂಗ್ ಮಾಡಿ. ಇವತ್ತು ನನ್ನ ಸೊಸೆ ನನಗೆ ಮಗು ಆದ್ರೆ ಹೆಂಗೆಲ್ಲ ಇರುತ್ತೆ ಅಂತ ತೋರಿಸ್ಕೊಡ್ತಾಳೆ ಏನೋ. ಕೆಲವೊಂದು ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮಾಡಿ ದಯವಿಟ್ಟು. ಹೋಗೋಣ ಸುಸ್ಸುಗೆ, ಹೋಗಿ ಬರ್ತೀವಿ. One eternity later. ಮಜಾ ಏನಪ್ಪ ಅಂತಂದ್ರೆ, ನಾನು ಮೊಬೈಲ್ ಒತ್ತಿದ್ದೀನಿ ಅನ್ಕೊಂಡೇ ಇದ್ದೀನಿ, ನೋಡಿದ್ರೆ ಅವನೇ ಮಾಡಿಲ್ಲ. ನೀನು ಹೊಟ್ಟೆ ಹಸು ಅಂತಿದ್ದಲ್ಲ, ಮರ್ತೆ ಹೋಗ್ಬಿಡ್ತೀನಿ. ಆಲ್ಮೋಸ್ಟ್ ಇವಾಗ ಎಲ್ಲ ಹಾಕಿಟ್ಟಿದ್ದೀನಿ. ಸ್ವಲ್ಪ ಹೆಸರುಬೇಳೆ ಜಾಸ್ತಿ ಹಾಕಿದ್ದೀನಿ, ಒಂದು ಸ್ವಲ್ಪ ತಂಪಿಗಿರಲಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಸ್ವಲ್ಪ ಪೊಂಗಲ್ ಥರನೇ ಬರುತ್ತೆ. 2-3 ವಿಸಿಲ್ ಚೆನ್ನಾಗಿ ಕೂಗಿದಾದ್ಮೇಲೆ ನೀನು ಪೊಂಗಲ್ ರೆಡಿ. ಫ್ಲಾಶ್ ಬ್ಯಾಕ್. ಏನ್ ಮಾಡೋಣ ಈಗ? ಕಿಚಡಿ ನಮ್ಮ ಮಗುಗೆ ಮಾಡಿ ಕಿಚಡಿ ತಿನ್ನಿಸ್ತೀನಿ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು. ಇವಾಗ ಕೂಗ್ಸಕ್ಕಿಟ್ಬಿಟ್ಟು ಏನು ಮಾಡೋಣ? ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡ್ತೀಯಾ ಅಥವಾ ಸ್ನಾನ ಮಾಡಿ ತಿಂತೀಯಾ? ನಾನು ತಿಂದು ಸ್ನಾನ ಮಾಡ್ತೀನಿ. ಹೋಗೋಣ ಬಾ. ನೋಡಿಲಿ, ನೀನು ಬರ್ತೀಯಾ ಅಂತೇನೆ ಕಲರಿಂಗ್ ಮಾಡೋದಕ್ಕೆ ತರಿಸಿದ್ದೀನಿ ನಾನು. ಕಲರಿಂಗ್ ಮಾಡ್ತಾ ಇರ್ತೀಯಾ? ಮೇಡಮ್ ಬೇಗ ಮಾಡಿ ಮೇಡಮ್, ಮಾಡಿ ತೆಗಿರಿ ನಿಮ್ದು ಜಾಮೆಟ್ರಿ ಬಾಕ್ಸು. ಏನಿಲ್ವಾ? ಏನದು ನಿನ್ ತಡಿ? ಒಳ್ಳೆ ಮಿಸ್ಟರ್ ಬೀನ್ ತಡಿ ತರ ಇದೆಯಲ್ಲ ಬೆಳಕೋದು. ಕಲರ್ ಪೆನ್ಸಿಲ್ಸ್ ಇಲ್ವಾ? ಎಲ್ಲಿ? ಇಲ್ಲಪ್ಪ. ಹಾ ಸರಿ, ಹೋಗ್ಲಿ. ಹ್ಯಾಪಿ ಜೊತೆ ಆಟಾಡ್ತಾ ಇರೋ ಆಯ್ತಾ? ತಿಂಡಿ ರೆಡಿ ಆಗುತ್ತೆ ಅಷ್ಟರಲ್ಲಿ. ಓಕೆ ಮೇಡಮ್. ಓಕೆ. ನಿಜವಾಗ್ಲೂ ಎಲ್ಲ ಅಮ್ಮಂದ್ರಿಗೂ ಹ್ಯಾಟ್ಸ್ ಆಫ್. ನನಗೆ ಇನ್ನೂ ನಂದು ಸೊಸೆ ಬಂದು ಜಸ್ಟ್ 1 hour ಆಗ್ತಾಯಿದೆ ಆಯಿತಾ. ಅವಳನ್ನ ಹೇಗೆ ಎಂಗೇಜಿಂಗ್ ಆಗಿ ಇಡಬೇಕು ಅನ್ನೋದೇ ನನಗೆ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಯಾಕಂದರೆ ಅವಳಿಗೆ ಬೋರ್ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ಏನೋ ಒಂದು ಮಾಡಿಸ್ತಾ ಇರಬೇಕು ಅಂತ ಅಂದ್ಕೊಂಡೆ. ಮಜಾ ಅಂದರೆ ಅವಳ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೆ ಕಲರ್ ಪೆನ್ಸಿಲ್ಸು. ಇವಾಗ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ ಈಗ? ತುಂಬ ಈಸಿ ಆಕ್ಸೆಸ್. ನಿಮಗೆ ಕಲರ್ ಪೆನ್ಸಿಲ್ಸ್ ತರ್ಸೋಣ ಬಾಯಿಲಿ. ಕಲರ್ ಪೆನ್ಸಿಲ್ಸ್ ಯಾಕೆ ಬೇಕು? ಸ್ಕೆಚ್ ಪೆನ್ಸ್ ತರಿಸ್ತೀನಿ ಆಯ್ತಾ? ಹಾಂ ಆಯ್ತು. ಕಿಚಡಿ ಏನಿದು? ಅರ್ಥ ಆಯ್ತು ಅನ್ಸುತ್ತೆ. ಕಿಚಡಿ ಎಲ್ಲ ಕಿಚಡಿ ಪೊಂಗಲ್. ನಿಂಗೆ ಖಾರ ಆ ಥರ ಏನು ಇರಬಾರ್ದಲ್ವಾ, ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಜಾಸ್ತಿ ಹಾಕಿ ತುಪ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ. ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ನಿಂಗೆ? ರೈಟಿಂಗ್ ಎಂಗೇಜ್ಮೆಂಟ್. ಏನೇನು? ರೈಟಿಂಗ್ ಎಂಗೇಜ್ಮೆಂಟ್ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಮ್ಯಾಥ್ಸ್, ಆಮೇಲೆ ಇಂಗ್ಲೀಷ್. ಮ್ಯಾಥ್ಸ್ ಬರುತ್ತೆ ನಿಂಗೆ? 1 + 1 ಎಷ್ಟು? 2. ಹಾಂ, ಚೆನ್ನಾಗಿದ್ಯಾ? ಅದೇ ಪೊಂಗಲ್ ಥರ ಇದೆ. ಇದಕ್ಕೆ ಯಾವ ಥರ ರಿಪ್ಲೈ ಮಾಡ್ತೀರಾ? ನೀವೇ ಮಾಡಿ. ತಂಪಾಗಿಲ್ಲಿ ಹೊಟ್ಟೆ ಅಂತ ಬಿಟ್ಟು ಮಾಡಿದೆ. ಎಲ್ಲೋ ಡೈಟಿ ಫಿಲ್. ಆಮೇಲೆ ಏನೋ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? ಆಮೇಲೆ ಇಂಗ್ಲೀಷ್ ಆದ್ಮೇಲೆ ಸರಿ ಕೂತ್ಕೋಬೇಕು ಜಾಣಮರಿ. ನಂತರ ಹೇಳ್ಬೇಕು ಆದ್ರೆ ಹೇಳಕ್ಕಾಗ್ತಿಲ್ಲ. ಏನೇನು ಮಾಡ್ತೀನಿ ನೀನು ಮನೇಲಿದ್ದಾಗ? ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಿ, ಓದ್ತಿದ್ದಿ, ಆಮೇಲೆ ಆಟ ಆಡಕ್ಕೆ ಹೋಗ್ತೀನಿ ಅಷ್ಟೇ. ಡ್ಯಾನ್ಸ್ ಕ್ಲಾಸ್ಗೆಲ್ಲ ಆಮೇಲೆ ಟಿವಿ ನೋಡ್ತೀನಿ. ಈ ಟಿವಿಲಿ ಏನು ನೋಡ್ತೀಯಾ? ಮಿಸ್ಟರ್ ಬೀನ್. ಹೌದಾ? ನನ್ನ ಸೊಸೆ ಇವಾಗ ವಿಡಿಯೋ ನೋಡಿ ಅವ್ರ ಅಮ್ಮಂಗೆ ಗೊತ್ತಾಗತ್ತೆ ಆಯ್ತಾ. ನಾನು ಕಾರಲ್ಲಿ ಕರ್ಕೊಂಬರ್ಬೇಕಾರೆ ಹೇಳ್ತು, ಅತ್ತೆ ನಾನು ಟಿವಿ ನೋಡೋದನ್ನ ಅಪ್ಪ ಅಮ್ಮಂಗೆ ಹೇಳ್ಬೇಡ ಆಯ್ತಾ, ನೋಡಿದ್ರು ಒಂದು 20 minutes ನೋಡಿದೆ ಅಂತ ಹೇಳು ಅಷ್ಟೇ ಅಂತಂತಂದು. ನಾನು ಇವಾಗ ಹೇಳ್ಬಿಟ್ಟೆ. ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ತಿನ್ಬಿಡು, ಬೇಗ ಬೇಗ ತಿನ್ನು, ಸ್ನಾನ ಮಾಡಿಸ್ತೀನಿ. ಆಮೇಲೆ ಒಂದು ಸ್ವಲ್ಪ ಹ್ಯಾಪಿ ಜೊತೆ ಮಾತಾಡು. ಆಮೇಲೆ ನೀನು ಕಲರಿಂಗ್ ಮಾಡಬೇಕು. ಕಲರಿಂಗ್ ಮಾಡಿ ಸ್ವಲ್ಪ ತಾಚಿ ಮಾಡಿ ಆಮೇಲೆ ಮುಂದಿನ ನೋಡೋಣ. ಮಿಸ್ಟರ್ ಬೀನ್ ನೋಡಿದ್ರಾ? ಪಿಟಿಕೆ ಹೆಂಗೆ ಅಂತ ನಿಜವಾಗ್ಲು
ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಸರ್ ನಿಜವಾಗ್ಲೂ ಮಕ್ಕಳನ್ನ ಎಷ್ಟು ನೋಡ್ಕೊಳ್ಳೋದಕ್ಕೆ ಪೇಷನ್ಸ್ ಬೇಕು ಅಂತಂದ್ರೆ ಟು ಆಲ್ ದ ಮಾಮೀಸ್ ಆ್ಯಂಡ್ ಡ್ಯಾಡೀಸ್ ಹ್ಯಾಟ್ಸ್ ಆಫ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಮೇಲೆ ಯಾರನ್ನ ನಿಂಗೆ ತುಂಬ ಇಷ್ಟ? ಅಲ್ಲಿರ ದಾವಣಗೆರೆಯಲ್ಲಿರ ಅಜ್ಜಿ ತಾತ ಮತ್ತೆ ನೀನು ಹ್ಯಾಪಿ. ಆಮೇಲೆ ಸಂಜು ಚಿಕ್ಕಿ ಪಾಪ ಸಂತು ಚಾಚಾ ಎಲ್ಲ ಇಷ್ಟ ಇಲ್ವಾ ನಿಂಗೆ? ಅಯ್ಯೋ ಅವರೆಲ್ಲ ಕಾಡ್ತಾರೆ. ಕಾಡ್ತಾರ? ಏನಂತ? ಫುಲ್ ನನ್ನೆಲ್ಲ ನೋಡ್ತಿದ್ದಾಗ ಮಾಡ್ಬಿಡ್ತಾನೆ, ನಾನಿಂಗ್ ನೋಡ್ರೆ ತಾನಲ್ಲ ಅಂತಾನೆ. ಆಯ್ತು ಪಾಪ ಸಂತು ಚಾಚಾ ನೋಡಿ, ಗಂಗು ತತ್ತ ನೋಡಿ, ಗಾಯ್ತಮ್ಮಿ ನೋಡಿ ಫುಲ್ ಬೇಜಾರಾಗ್ಬಿಡ್ತಾರೆ. ಬೆಳಕುಗಿ ನಾವಂದ್ರೆ ಇಷ್ಟ ಇಲ್ವಾ ಅಂತ. ಅಯ್ಯೋ ಹಾ ಆಯ್ತು ಹೋಗು. ಸರಿ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಆಯ್ತಾ? ತಗೋ. ವಾವ್. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ. ಈಗಲೇ ಕೊಡ್ಲಾ ಅಥವಾ ನೀನು ಸ್ಕೆಚ್ ಎಲ್ಲ ಮಾಡಿ ಸಖತ್ತಾಗಿದೆ ಅಂತ ಅನ್ಸಿದಾದ್ಮೇಲೆ ಆಮೇಲೆ ಕೊಡ್ಲಾ? ಹಾಂ ಇಲ್ಲ, ನೀನು ಮಾಡ್ಬಿಡು ಫಸ್ಟು. ಹಾಂ ಮಾಡ್ತೀಯಾ? ನೀನು ಸಖತ್ತಾಗಿ ಮಾಡಿದ್ರೆ ನಿನಗೆ ಗಿಫ್ಟು. ಮಾಡು. ಏನು ಮಾಡ್ತಾಯಿದ್ಯಾ? ಪೊಲೀಸ್ ಮಾಡ್ತಾಯಿದ್ಯಾ? ಪೊಲೀಸ್ ಕಲರ್ ಏನು ಕಲರ್ ಹಾಕಿರ್ತಾರ ಗೊತ್ತಾ? ಬ್ರೌನ್. ವಾಹ್, ನೀನು ಸಖತ್ತಾಗಿ ಮಾಡಿದರೆ ನಾನು ನಿಂಗೆ ಗಿಫ್ಟ್ ಕೊಡ್ತೀನಂತೆ. ಓಕೆ 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 ಓಕೆ. ಇಲ್ಲ ಅಂದರೆ ನನಗೆ. ಓಕೆ. ಇದು ಚೆನ್ನಾಗಿ ಮಾಡಿಲ್ಲ ನೀನು ನನಗೆ ಕೊಡಿಸ್ಬೇಕು ಬೆಳಕು. ಆಯಿತು. ಏನು ಕೊಡಿಸ್ತೀಯಾ? ಹೀಲ್ಸ್ ಶೂಸ್ ಕೊಡಿಸ್ತಾಳಂತೆ ನನಗೆ. ಸರಿ ಅವಳು ಮಾಡಲಿ, ನೋಡೋಣ ಹೆಂಗೆ ಮಾಡ್ತಾಳೆ ಅಂತ. ವಾವ್, ಆಗೋಯ್ತಾ ನಿನ್ನ ಕಲರಿಂಗು? ಪೊಲೀಸ್ಗೆ ಏನು ಹೆಸರು? ರಾಕ್. ಕಳ್ಳನ್ಗೆ? ಸರಿ, ಏನು ಕಳ್ತನ ಮಾಡಿದಾನ ಅವನು? ಚಿನ್ನನೇ ಹಾಕಿಲ್ಲ ನೀನು ಮತ್ತೆ? ಇದು ದುಮ್ಮ ಇಟ್ಕಿದೆಯಲ್ಲ ಅದೇ ಚಿನ್ನ. ಓ, ದುಮ್ಮ ಇರೋದೇ ಚಿನ್ನನಾ? ಸರಿ. ನನ್ನ ಕಲರಿಂಗ್ ಚೆನ್ನಾಗಿದೆಯಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಈಗ ಗಿಫ್ಟ್ ಬೇಕಾ ನಿಂಗೆ? ಹೆಂಗಿದೆ ನಿನ್ನ ಟಾಯ್? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ? ನಂಗೆ ಈ ಥರ ಡಾಲ್ಸ್ ಇಷ್ಟ ಆಗಲ್ಲ, ನನಗೆ ಫ್ಲಫಿ ಡಾಲ್ಸ್ ಇಷ್ಟ ಆಗುತ್ತೆ. ಮತ್ ಬರ್ತಾ ಇಲ್ಲ. ಇಷ್ಟ ಆಗಿಲ್ವಾ? ಮಕ್ಕೊಡ್ದಂಗೆ ಹೇಳ್ಬಿಟ್ಟೆ ನನಗೆ ಇಷ್ಟ ಆಗಲ್ಲ ಈ ಥರ ಡಾಲ್ಸ್ ಎಲ್ಲ ಅಂತ. ಬೇಡವಾ ನಿಂಗೆ? ಬೇಡವಾ? ನಿಂಗೆ ಹೆಂಗೆ ಗೊತ್ತಾ, ಹ್ಯಾಪಿ ಅಂದರೆ ಇಷ್ಟ ಅಲ್ವಾ? ಇದು ಫ್ಲಫಿನೇ ಇದೆ. ಅಲ್ಲ, ನನಗೆ ಯೆಲ್ಲೋ ಕಲರ್ ಈ ಥರ ಎಲ್ಲ ಇಷ್ಟ ಆಗಲ್ಲ, ನನಗೆ ಇನ್ನೊಂದು ಥರ ಡಾಲ್ಸ್ ಬೇಕು. ಸಿಕ್ಕಾಪಟ್ಟೆ ಮುಖಭಂಗ ಮತ್ತು ಮುಜುಗರ ಆಗ್ತಾ ಇದೆ. ಓ ಮೈ ಗಾಡ್, ಮಕ್ಕಳನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಕಷ್ಟ ಇದೆ. ನಿಂಗೆ ಬೇಡವಾ ಇದು? ನೋಡಿ ಎಷ್ಟು ಚೆನ್ನಾಗಿದೆ ಬೆಳಕು. ನಂಗೆ ಇಷ್ಟ ಆಗಲಿಲ್ಲ. ಆಯಿತು, ಮಕ್ಕೊಡ್ದಂಗೆ ಹೇಳ್ಬಿಟ್ಲು. ಸೊ ಈ ಟಾಯ್ ಇಲ್ಲೇ ಉಳ್ಕೊಳತ್ತೆ. ಅವಳನ್ನೇ ಕರ್ಕೊಂಡೋಗಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಆ ಟಾಯ್ ಕೊಡಿಸ್ತೀನಿ ಅಷ್ಟೇ. ಬೆಳಕು ಇದಳು ಸ್ನಾನ ಮಾಡಿಸ್ತೀನಿ. ಬಾ ಗಂಧ, ಜಾಣ ಮರಿ ಬಾ. ಹೇಯ್ ಬಾರೆ ಇಲ್ಲಿ. ಹೇಯ್ ಕುಳ್ಳೆ ಬಾ ಇಲ್ಲಿ. ಹಲೋ ಮಾಡು. ಹುಷಾರು ಸರಿ ಬಾ. ಮಾಡಿ ಸ್ನಾನ ಮಾಡ್ಸಲ್ಲ ಬಾ. ಸಿಕ್ಕಾಕೊಂಡ್ಬಿಟ್ಟೆ. ಸ್ನಾನ ಮಾಡ್ಕೊಂಡು ಆಮೇಲೆ ಸಿಗ್ಲಂತ ಬಾ. ಈಗ ಬಾಯ್ಲಿ ಮತ್ತೆ ಓಡ್ರ. ಇವಾಗ ಅವಳಿಗೆ ಸ್ನಾನ ಮಾಡಿಸ್ತೀನಿ. ಅಕ್ಕ ನಿಧಾನ ಪುಟ್ಟ ತಾಕ್ಸ್ಕೊತೀಯ, ಹಬ್ಬ ಆಗುತ್ತೆ ನಿಂಗೆನೆ. ಇವಾಗ ಜಾಣ ಮರಿ ಥರ ಸ್ನಾನ ಮಾಡ್ಬೇಕಾಯ್ತಾ? ಮೇಡಮ್ ಬೆಳಕುದು ಸ್ನಾನ ಆಯಿತು. ಬನ್ನಿ
ಮಹಾರಾಣಿ ಬೆಳಕು. ಬನ್ನಿ ಬಾ, ನಿಂದು ಡಫಲ್ ಬ್ಯಾಗಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡು ಬಾ. ಹಾಂ, ಪಿಂಕ್ ಕಲರ್ದಾ? ಸರಿ ಇರು. ಮಜಾ ಏನಪ್ಪ ಅಂತಂದರೆ ಒಂದು ಒಳ್ಳೆ ಖುಷಿ ವಿಚಾರ. ಫೈನಲಿ ನಂದು 50K ಆಯಿತು ಪಾಂಡೆ. ನಂದು 50K ಆಯಿತು ಯೂಟ್ಯೂಬಲ್ಲಿ. ಕಂಗ್ರ್ಯಾಚುಲೇಷನ್ಸ್, ಪಾರ್ಟಿ ಮಾಡೋಣ. ಎಸ್ ಖಂಡಿತವಾಗ್ಲೂ ಪಾರ್ಟಿ ಮಾಡೋಣ. ಆ್ಯಂಡ್ ಯೂಟ್ಯೂಬ್ ವೀಕ್ಷಕರಿಗೆ ಒಂದು ಮೀಟ್ ಅಂಡ್ ಮೀಟ್ ಇಟ್ಕೊಳ್ಳೋಣ ಚಿಕ್ಕದಾಗಿ. ಖಂಡಿತವಾಗ್ಲೂ ಮತ್ತೆ ಜನ ಬರ್ಲಿ, ಒಳ್ಳೆ ಮಜಾ ಮಾಡೋಣ. ಎಸ್ ವಿ ವಿಲ್ ಡೂ ಇಟ್. ಮಾಡುವ. ನಿಂಗೂ ಆಲ್ ದಿ ವೆರಿ ಬೆಸ್ಟ್ ಹೊಸ ಶೋಗೆ. ಥ್ಯಾಂಕ್ ಯು. ಎಲ್ಲ ಸೂಪರ್ ಆಗಾಗ್ಲಿ. ಥ್ಯಾಂಕ್ ಯು. ನಾನು ನಮ್ಮವರು. ನಾನು ನಮ್ಮವರು, ನೀವು ನಮ್ಮವರು. ನೀನು ಅಷ್ಟೇ ನಮ್ಮವರು. ಅದಕ್ಕೆ ಮಾಡುವ, ಸಖತ್ತಾಗಿ ಮಾಡುವ. ಬಾಯ್ ಬಾಯ್. ಮಿಸ್ ಯು. ಟು. ಹೆಂಗೆ ಕಂಟಿನ್ಯೂಸ್ ದುಬೈಯಿಂದ ಬಂದೆ, ದುಬೈಯಿಂದ ಡೈರೆಕ್ಟ್ ಶೂಟು. ದೇವ್ರ ದಯ ಅಷ್ಟೇ ಅಲ್ಲ, ಆಶೀರ್ವಾದ. ಅದು ನಿಜ. ಓಕೆಪ್ಪ, ಬಾಯ್. ನಿರಂಜನ್ಗೆ ಫೋನ್ ಮಾಡಿ ಹೇಳಿದೆ ನಂದು 50K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿನ ಇನ್ನೂ ಜಾಸ್ತಿ ಕೊಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಸೊ ಆ್ಯಂಡ್ ನಮ್ಮ ಬೆಳಕು ಪಾಪ ಅಲ್ಲಿ ಏನೋ ಮಾಡ್ತಾಯಿದ್ದೆ ಆಯಿತಾ. ಅವಳಿಗೂ ಕರೆದ್ಬಿಟ್ಟು ಹೇಳ್ತೀನಿ 50K ಸಬ್ಸ್ಕ್ರೈಬರ್ಸ್ ಆದ್ರೂ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡುವ. ಫ್ರೆಶ್ ಆಗೋದ್ಲು ನನ್ನ ಸೊಸೆ. ಫುಲ್ ಮಾಯ್ಶ್ಚರೈಸರ್ ಹಚ್ಕೋಬೇಕಪ್ಪ. ಬೆಳಕು ಪಾಪ, ಇನ್ನೊಂದು ಹೇಳ ಗುಡ್ ನ್ಯೂಸು. ಏನು ಗೊತ್ತಾ, ನೀನು ಬಂದಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಫುಲ್ ಫೇಮಸ್ ಆಗ್ಬಿಡ್ತು. ಏನು ಗೊತ್ತಾ, ನನಗೆ 50K ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು. 50K 50,000 ಜನ ನನ್ನ ಫಾಲೋ ಮಾಡ್ತಿದ್ದಾರೆ. ವಾವ್. ಥ್ಯಾಂಕ್ಸ್ ಎವ್ರಿವನ್. ನಮ್ಮತ್ತೆ ಯೂಟ್ಯೂಬ್ ಚಾನಲ್ನ ಫೇಮಸ್ ಮಾಡಿದ್ದಕ್ಕೆ. ಅಯ್ಯೋ, ಇನ್ನು ಒಳ್ಳೆ ಕಂಟೆಂಟ್ಸ್ ಮಾಡ್ತೀವಿ. ಇದ್ರಕ್ಕಿಂತ ಚೆನ್ನಾಗಿರೋ ಕಂಟೆಂಟ್ಸ್ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮತ್ತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು. ನನಗೆ ಖುಷಿಯಲ್ಲೇ ನಿಜವಾಗ್ಲೂ ಫುಲ್ ಪಾರ್ಟಿ ಮಾಡಬೇಕು ಅಂತ ಅನಿಸಿದೆ. ನಾನು ಫಸ್ಟ್ ಪಾರ್ಟಿ ನನ್ನ ಸೊಸೆ ಜೊತೆ ಮಾಡ್ತೀನಿ. ನನ್ನ ಸೊಸೆ ಏನು ಕೇಳ್ತಾಳೋ ಇವಾಗ ತಿನ್ನಕ್ಕೆ ಅದು ನಾನು ಕೊಡಿಸ್ತೀನಿ. ಏನು ಬೇಕು ಕಂದ ನಿಂಗೆ? ಪಾಸ್ತಾ ತರಿಸ್ಲಾ ನಾನು ನಿಂಗೆ? ಹಾಂ, ಮಜಾ ಏನಪ್ಪ ಅಂತಂದರೆ, ಈಗ ಬೆಳಕು ಅಪ್ಪ ಅಮ್ಮನೂ ನೀನು ಕೆಲಸ ಮುಗಿಸ್ಕೊಂಡು ಬಂದೇ ಬಿಡ್ತಿದಾರಂತೆ. ಅವ್ರಿಗೂ ಫುಲ್ ಸರ್ಪ್ರೈಸ್ ಕೊಡೋಣ, ಪಾಸ್ತಾ ಎಲ್ಲ ತರಿಸಿ. ಹಾಂ, 50K ಸೆಲೆಬ್ರೇಷನ್ಸ್ ಅಂತ ಮಾಡುವ. ಹಾಂ, ನಮ್ಮ ಅಣ್ಣ ಅತ್ತಿಗೆನೂ ಬರ್ತಾ ಇದ್ದಾರೆ ಆಯಿತಾ. ಇನ್ನೇನು ಇಲ್ಲೇ ಏನೋ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬರ್ತಿದ್ದಾರೆ. ಸೊ ಅವ್ರು ಬಂದಮೇಲೆ ಮತ್ತೆ ಸಿಗ್ತೀವಿ. ನಾನು ಅಲ್ಲಿ ಕಲರಿಂಗ್ ಮಾಡಲ ನಿಂತ್ಕೊಂಡು. ಇರು ಇದು ತಲೆ ಬಾಚ್ಬಿಡೋಣ. ಅಪ್ಪ ಅಮ್ಮ ಬರ್ತಿದಾರಲ್ಲ, ಹಾಂ, ಫುಲ್ಲು ಅವರಿಗೆ ಸರ್ಪ್ರೈಸಾಗಿ ಊಟ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು 50K ಅಂತ ಸೆಲೆಬ್ರೇಟ್ ಮಾಡೋಣ ಆಯಿತಾ. ಫುಲ್ ಫಾಸ್ಟಾಗಿ ಇವಾಗ. ಆದರೂ ನಾನು ಕಲರ್ ಮಾಡ್ಕೊಂಡು. ಆಯಿತು ಮಾಡುವಂಥದ್ದು. ಎಷ್ಟೋ ವರ್ಷಗಳಾಗೋಗಿತ್ತು ಈ ಥರ ನನ್ನ ತಂಗಿಯರಿಗೆ ಲಾಸ್ಟ್ ತಲೆ ಬಾಚಿದ್ದು. ಇವಾಗ ನನಗೆ ನಾನು ಬಿಟ್ಟು ನನ್ನ ಸೊಸೆಗೆ ಇವತ್ತು ತಲೆ ಬಾಚ್ತಿರೋದು. ಇಲ್ಲ ಕಂದ, ಅಯ್ಯೋ ಉದ್ದ ಆಗ್ಬಿಟ್ಟಿದ್ಯಾ ನೀನು. ನಿಜವಾಗ್ಲೂ ಹೆಣ್ಮಕ್ಳಿದ್ರೆ ಈ ಥರ ಫುಲ್ ಸಿಂಗಾರ ಬಂಗಾರ ಎಲ್ಲ ಮಾಡ್ಬೋದು. ಗಂಡು ಮಕ್ಳಿಗೇನು ಅದೇ ಸಣ್ಣ ಕೂದಲು, ಅದೇ ಶರ್ಟು ಪ್ಯಾಂಟು. ಆದರೆ ಹೆಣ್ಮಕ್ಳಾದರೆ ಫ್ರಾಕ್ ಅಂತೆ, ಲಂಗ ಬ್ಲೌಸ್ ಅಂತೆ, ಆಮೇಲೆ ಪುಟ್ಟ ಸೀರೆಗಳು, ಈ ಥರದ್ದೆಲ್ಲ ಇರ್ತವೆ. ಹೆಣ್ಮಕ್ಳಿಗೆ ರೆಡಿ ಮಾಡೋದಕ್ಕೆ ಒಂಥರ ಚಂದ. ಕ್ಯೂಟ್ ಹೇರ್ ಬ್ಯಾಂಡ್ಗಳು ಆ ಥರ ಎಲ್ಲ ಸಿಗುತ್ತೆ. ನನಗೂ ಆ್ಯಕ್ಚುಲಿ
ಹೆಣ್ಣು ಮಕ್ಳು ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ಹೆಣ್ಣು ಮಗು ನನಗೆ ಮಗು ಅಂತ ಆದರೆ ಹೆಣ್ಮಗು ಆಗಬೇಕು ಅಂತಲೇ ಆಸೆ ನನಗೆ. ಅರ್ಥವಾಯ್ತು ಬಿಡು. ಇನ್ನೇನಾಗ್ತೀಯ ದೊಡ್ಡೋಳಾದ್ಮೇಲೆ? ನಾನು ಡ್ಯಾನ್ಸರ್ ಮತ್ತು ಸಿಂಗರ್. ಡ್ಯಾನ್ಸರ್ ಮತ್ತು ಸಿಂಗರ್. ಹೈ ಫೈ ಕರೆಕ್ಟಾಗಿ ಕೊಡು. ಸೂಪರಾಗಿ ಮಾಡ್ಬೇಕು ಹಂಗಾರೆ, ಆಯಿತಾ? ನಮ್ಮ ಅಣ್ಣ ಅತ್ತಿಗೆ ಇನ್ನೇನು 2 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಊಟನೂ ಬಂತು. ಸೊ ಈಗ ಅದನ್ನೆಲ್ಲ ಫುಲ್ ಅರೇಂಜ್ ಮಾಡಿಬಿಡುವ. ಏನು ಮಾಡ್ತಿದ್ಯಾ? ಬಚ್ಚಿಟ್ಕೊಂಡಿದ್ಯಾ ಅಮ್ಮ ಬರ್ತಾರೆ ಅಂತ? ಸರಿ, ಓಕೆ. ಹೇಗಿತ್ತು ನನ್ನ ಮಗಳ ಜೊತೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ಫುಲ್ ರಾತ್ರಿವರೆಗೂ ಬರೋದಿಲ್ವೇನೋ ಅನ್ಕೊಂಡ್ರೆ ಮಧ್ಯಾಹ್ನದೊಳಗೆ ಬಂದ್ಬಿಟ್ಟಿದ್ದೀರಲ್ಲ ನೀವು. ಕೆಲಸ ಮುಗೀತು ಬಂದ್ಬಿಟ್ವಿ. ಕೆಲಸ ಮುಗೀತು ಬಂದ್ವಿ. ಬೇಕು ಅಂದ್ರೆ ಇವಾಗ ಮತ್ತೆ ಬಿಟ್ಟು ಹೋಗ್ತೀವಿ, ನಮಗೇನು ತೊಂದರೆ ಇಲ್ಲ. ನಮ್ದು ಒಂದು ಪರ್ಸನಲ್ ಡೇಟ್ ಮಾಡ್ಕೊಂಡು ಬರ್ತೀವಿ ಈಗ ನಾವು. ಸತ್ಯನ ಸತ್ಯ ಹಾಗೆ ಹೇಳ್ತೀನಿ, ನಾನು ಇರೋ ತರ ಹೇಳ್ತೀನಿ. 50K. ಏನು 50K? ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತೆ ಫಾಲೋವರ್ಸ್. ಬಂದಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗ್ರೋಯಿಂಗ್, ಕೀಪ್ ಗೋಯಿಂಗ್. ಇವಾಗ ನಾವು ಊಟವನ್ನು ಮಾಡುತ್ತೇವೆ. ನಾವು ಇವಾಗ ನಮ್ಮ ಪರ್ಸನಲ್ ಟೈಮ್. ಸೊ ಈಗ ಸ್ವಲ್ಪ ಸೆಲೆಬ್ರೇಷನ್ ಮೋಡ್, ಆಮೇಲೆ ಮತ್ತೆ ಸಿಗ್ತೀವಿ. ಮಧ್ಯಾಹ್ನ ಊಟ ಮಾಡಿ, ಊಟ ನಮ್ಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಫ್ರೆಶ್ ಮೆನ್ಯೂಂದ ತರಿಸಿದ್ರು, ಡಬ್ಬಾ ಥರ ಇತ್ತು. ಸೊ ಹಾಗಾಗಿ ನಾನು ಈಗ ಮತ್ತೆ ಏನ್ ತರಿಸಿದೀನಿ ಬೆಳಕು? ಪಿಜ್ಜಾ ಪಾಚಿ. ಇಲ್ಲಿ ನೋಡಿ ಪಿಜ್ಜಾ ಎಷ್ಟು ದೊಡ್ಡ ಬಾಕ್ಸ್ ಬಂದಿದೆ. ಬಿಗ್ 6-in-1 ಪಿಜ್ಜಾ. ಇಲ್ಲಿ ಇನ್ನೊಬ್ರು ಬಂದ್ರು ಪಾರ್ಟಿಗೆ. ನಂದು ಇನ್ನೊಂದು ಅಣ್ಣ ಸಂತೋಷ್. ಏನಕ್ಕೆ ಹೇಳು ಪಾರ್ಟಿ? ಪಿಜ್ಜಾ ಪಾರ್ಟಿ 50K ಆಗಿದೆ. ಕಂಗ್ರಾಚುಲೇಷನ್ಸ್. ಗಿಫ್ಟ್ ಕೊಡು. ಕಂಗ್ರಾಚುಲೇಷನ್ ಬೇಡ. 1 million ರೀಚ್ ಆದಾಗ ಗ್ಯಾರಂಟಿ ಗಿಫ್ಟ್ ಕೊಡ್ತೀವಿ. ಅಮೇಜಿಂಗ್. ಅವರು 1 million ಆಗೋದಕ್ಕೆ ಇನ್ನೂ ತುಂಬಾ ಟೈಮ್ ಬೇಕು. 100K ಅದು 100K ಆದ್ರೆ ನೀ 100K ಹೋಗ್ತಾ ಇದ್ದೀನಿ, 1 million ಅಂತ ಇದೀನಿ. ಥಿಂಕ್ ಬಿಗ್. ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಸರಿ, ಬಟ್ ಪಿಜ್ಜಾ ತಿನ್ನೋಣ ಬಾ. ಮೈ ಗುಡ್ನೆಸ್. ಬೆಳಕು ನೀನು ಒಬ್ಳೆ ತಿನ್ಬೇಕು ಇದನ್ನ. ನೀನೊಬ್ಳೆ ತಿನ್ಬೇಕು. ಇಲ್ಲಿ ನೋಡಿ ಇವರಿಬ್ರು ಏನ್ ಕ್ಯೂಟಾಗಿ ಮಲ್ಕೊಂಡಿದ್ದಾರೆ ಅಂತ. ಟು ಬೇಬೀಸ್ ಈಗ ಮಿಸ್ಟರ್ ಬೀನ್ ನೋಡ್ತಾ ಇದ್ದಾರೆ. ಮಿಸ್ಟರ್ ಬೀನ್ ಹೋಗಿ ಮಲ್ಕೊಳ್ಳೋಣ ಬಾ. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಬಾ. ಮಲ್ಕೋಬೇಕು. ಈಗ ನಮ್ಮ ಮಗು ನಾಟ್ಯಂ ಪ್ರಾಕ್ಟೀಸ್ ಮಾಡ್ತಾ ಇದೆ. ಏನಕ್ಕೆ ಕೇಳೋ ನಮಸ್ಕಾರ ಮಾಡೋದು ಗೊತ್ತಾ? ಯಾಕಂದ್ರೆ ಅರ್ತಿಗೆ ನಮಸ್ಕಾರ ಮಾಡೋದು. ಮೇಲೆ ಮಾಡೋದು ಯಾರಿಗೆ ನಮಸ್ಕಾರ? ಋಷಿಗಳಿಗೆ, ದೇವರಿಗೆ. ಕರೆಕ್ಟಾಗಿ ನಿಂತ್ಕೋ. ಅರಮಂಡಿಯಲ್ಲಿ ಕೂತ್ಕೊಳ್ಳೋಣ. ಸಿಟ್ಟಿನ ಅರಮಂಡಿ ಸ್ಟ್ರೇಟ್, ಬಾಡಿ ಶೇಕ್ ಆಗ್ತಾ ಇರಬಾರ್ದು. ತಟ್ಟಡವು. ಓಕೆ, 2 ನಾನು ಇನ್ ಬಿಟ್ವೀನ್ ಹೇಳ್ತೀನಿ, ಏನು ಮಾಡಬೇಕು. ಓಕೆ, ನಾನೇ ಕೌಣ್ಸ್ಕೊಳ್ಳ. ಓಕೆ, ಟ ಟ ಕ ತೈ ಯ ತೈ ತೈ ಯ ತೈ ತೈ ಯ ಕೆ ಟ ತಕ್ಕ ತೈ ಯ ತೈ ತೈ ಯ ತೈ ತೈ ಯ ತೈ. ಸ್ಪೀಡ್ ಚೇಂಜ್. ಕೆಟ್ಟ ತಕ್ಕ ದೆ ದೆ ತೈ ದೆ ದೆ ತೈ ದೆ ದೆ ತೈ. ನಿನ್ನ ಕೈ ಏನಾಗ್ತಿದೆ? ಹಿಂಗೆ ಎಲ್ಬೋ ಡೌನ್ ಆಗ್ತದೆ ಎವ್ರಿ ಟೈಮ್. ಹಾಗೆ ಕುತ್ಕೋಬೇಕು. ಸೊ ಈಗ ಇಬ್ಬರು ಸೇರಿ ಕುದಿತ ಮೆಟ್ಟು ಮಾಡೋಣ. ಕುತ್ಕೋ, ಅರಮಂಡಿ ಕುತ್ಕೋ. ವಿತ್ ಹ್ಯಾಂಡ್ಸ್. ಓಕೆನಾ? ಕೆಟ್ಟ ತಕ್ಕ ತೈ ಹತ್ ತೈ ತೈ ಹತ್ ತೈ ತೈ ಹತ್ ತೈ
तैहत तैहि तैहत तैहि तैहत ಕೆಟ್ಟ ತಕ್ಕ तैहत तैहि तैहत तैहि तैहत तैहि तैहत ताम. ಈಗ ನೋಡು ತಾ ತೈ ತೈ ತಾ ಮುಂದೆ ಬಾ ದೇತ್ ತೈ ತೈ ತಾ. ಆಮೇಲೆ ಇನ್ನೊಂದು ಹಂಗೆ ಹೇಳ್ಕೊಳ್ಳ ಹಂಗೆ ಹಿಂಗೆ ಬಂದು ತಾ ತೈ ತೈ ತಾ ದೇತ್ ತೈ ತೈ ತಾ. ಲೆಗ್ ಮೂಮೆಂಟು ಸೇಮೆ. ಓಕೆನಾ? ಹಾಂ ಹಾಂ. ಈಗ ನೆಕ್ಸ್ಟ್ ಶಿರೋಭೇದ ಗೊತ್ತಾ ನಿಂಗೆ? ಶಿರೋಭೇದ ಅಂತ ಹೆಡ್ ಮೂಮೆಂಟ್ಸ್ ಏನು? ಸಮಂ ಊರ್ಧ್ವಾಹಿತಂ ಅಧೋಮುಖಂ ಆಲೋಲಿತಂ ಧೃತಂ ಕಂಪಿತ್. ಸ್ಟ್ರೈಟ್ ಕೂತ್ಕೋಬೇಕು. ಕಂಪಿತಂ ಚ ಪರಾವೃತ್ತಂ ಉಕ್ಷಿಪ್ತಂ ಪರಿವಾಹಿತವೇ. ಮರ್ತೋಗ್ಬಿಟ್ಟಿದ್ಯಾ? ಅಂಜಲಿ ಕಪೋತ ಕರ್ಕಟ ಸ್ವಸ್ತಿಕ ಢೋಲ ಪುಷ್ಪಪುಟ ಉತ್ಸಂಗ ಶಿವಲಿಂಗಕಃ ಕಟಕಾವರ್ಧನಶ್ಚೈವ ಕತ್ತರಿ ಸ್ವಸ್ತಿಕಃ. ಪ್ರಾಕ್ಟೀಸ್ ಮಾಡ್ತೀಯಾ? ಓಕೆ. ಇವತ್ತಿಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಮುಗೀತು. ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ನಾವು ನಮ್ಮವರು ನನ್ನ ನಿರಂಜನ್ ಮಾಮದು ಹೊಸ ಶೋ ಬರ್ತಿದೆ. ಡೋಂಟ್ ಮಿಸ್. ಸಿ ಅಟ್ ಸ್ಯಾಟರ್ಡೆ ಅಂಡ್ ಸಂಡೇ. ನಿರಂಜನ್ ನಮ್ಮದು ಹೊಸ ಶೋ ಬರ್ತಿದೆ ಅಂತ ನನ್ನ ಸೊಸೆ ಹೇಳ್ತಾ ಇದ್ದಾಳೆ. ಎಸ್, ನಾವು ನಮ್ಮವರು ಅನ್ನೋ ಶೋ ಬರ್ತಾ ಇದೆ ಸ್ಯಾಟರ್ಡೇ ಸಂಡೇ. ವಿಥೌಟ್ ಮಿಸ್ ಆ ಶೋನು ನೋಡಿ ಎಲ್ಲರೂ ಮಸ್ತ್ ಮಜಾ ಮಾಡಿ ಭರ್ಜರಿ ಬ್ಯಾಚುಲರ್ ಸೀಸನ್ 2ಗೆ ಹೇಗೆ ಸಪೋರ್ಟ್ ಮಾಡಿದ್ರು, ಈ ಹೊಸ ಶೋಗೂ ಇನ್ನೂ ಜಾಸ್ತಿ ಜಾಸ್ತಿ ತುಂಬ 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 ಪ್ರೀತಿ ಕೊಡಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸುವಂಥ ಸಮಯ. ಬೇಬಿ ಸಿಟ್ಟಿಂಗಿಂದ ಸ್ಟಾರ್ಟ್ ಆಗಿ ಈಗ ಆ ಬೇಬಿ ಇವಾಗ ಕಾಯ್ತಾ ಇದೆ. ಆಯ್ತು ಕಣ್ಲಾ. ಹೌ ಐ ಕ್ಯಾನಾಟ್ ಎಕ್ಸ್ಪ್ಲೇನ್. ಬೇಬಿ ಸಿಟ್ಟಿಂಗ್ ನನ್ ಸೊಸೆ ಹೇಳ್ಬೇಕು ಆದ್ರೆ ಹೇಳಕ್ ಆಗ್ತಿಲ್ಲ. ಹೆಂಗಿತ್ತಮ್ಮ ಬೇಬಿ ಸಿಟ್ಟಿಂಗ್ ಅತ್ತೆ ಜೊತೆ? ಚೆನ್ನಾಗಿತ್ತ? ಥಮ್ಸಪ್ಪ. ಆಮೇಲೆ ಹೇಗಿತ್ತು ಡ್ಯಾನ್ಸ್ ಕ್ಲಾಸು ಎಲ್ಲ? ಸೂಪರ್ ಆಗಿತ್ತು. ಆ್ಯಕ್ಚುಲಿ ಫುಲ್ಲು ಹೋಲ್ ಡೇ ಅಂದ್ಕೊಂಡಿದ್ದೆ, ಬಟ್ ಬೇಗ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಬಂದ್ಬಿಟ್ರು. ಆಮೇಲೆ ತುಂಬ ಖುಷಿ ವಿಚಾರ ಅಂದರೆ ಏನು ಬೆಳಕು 50K. ಎಸ್, 50K ಸೆಲೆಬ್ರೇಷನ್ ಲೈಟಾಗಿ ಹಾಗೆ ಮಾಡ್ಕೊಂಡ್ವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಇದೇ ರೀತಿ ಸದಾ ಕಾಲ ಇರಲಿ. ಸೊ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ನ ಮಾಡ್ತೀವಿ, ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮಗೆ ಕೊಡ್ತೀವಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಹಾಗೆ ನನ್ನ ಯಜಮಾನ್ರು ನಿರಂಜನ್ ದೇಶಪಾಂಡೆ, ಹಾಗೆ ನಮ್ಮ ಒಂದು ನಿಮಿಷ ಆಮೇಲೆ ನನ್ನ ಐಪ್ಲೆಕ್ಸ್ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ವ್ಲಾಗ್ಸ್ ಎಲ್ಲ ಮಾಡ್ತೀನಿ, ಅವರು ಎಡಿಟಿಂಗ್ ಆಗಿರಲಿ, ಅಪ್ಲೋಡ್ ಆಗಿರಲಿ, ಕಂಪ್ಲೀಟಾಗಿ ನನ್ನ ಚಾನೆಲ್ನ ಹ್ಯಾಂಡಲ್ ಮಾಡ್ತಾರೋದು ಅವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಐಪ್ಲೆಕ್ಸ್ ಟೀಮ್. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್. ಲವ್ ಯು ಆಲ್.